ಮೈಸೂರು ಹೊರಟಿದ್ದೀವಿ ತುಂಬ ಅರ್ಜೆಂಟಲ್ಲಿ. ಗುಡ್ ಈವ್ನಿಂಗ್. ಓಕೆ, ಇವಾಗ ಹೊರಟಿದ್ದೀವಿ ನಾವು. ನೋಡಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಹಿಂದ್ಗಡೆ. ಇವತ್ತು ಡ್ಯಾಡಿ ಎಂತ ಚಿಕ್ಕಪ್ಪನ ಮನೆಯ ಡ್ಯಾಡಿ? ಚಿಕ್ಕಪ್ಪನ ಮನೆಗೆ ಸುಮಾರು ವರ್ಷದ ನಂತರ ಹೋಗೋದು ಎಲ್ಲರೂ. ಡ್ಯಾಡಿ ಕೂಡ ಸುಮಾರು ವರ್ಷ ಆಯ್ತಂತೆ ಸಿಗದೆ, ಹಾಗೆ ಹೋಗ್ತಾ ಇದ್ವಿ. ಅವರ ಮೊಮ್ಮಗನಿಗೆ ಇದು ಪರಮಪ್ರಸಾದ ಅಂತ ಹೇಳ್ತೀವಿ ನೋಡಿ, ಅದು ಕೊಟ್ಟಿದ್ದಾರೆ. ಅದರದ್ದೇ ಫಂಕ್ಷನ್ ಇವತ್ತು. ಅದು ಅಟೆಂಡ್ ಮಾಡಲಿಕ್ಕೆ ನಮ್ಮ ಎಲ್ಲ ಗ್ರೂಪ್ ಹೋಗ್ತಾ ಉಂಟು. ಬೆಂಕಿ. ಓಕೆ, ಹೋಗೋಣ ಅಮ್ಮ, ಹೋಗೋಣವಾ? ಮರವೃತ್ತದ ಪಾಪ್ಯುಲರ್ ಗ್ರ್ಯಾಂಡ್ ಬೇ ಅಂತ ಉಂಟು, ಒಂದು ಫಾರ್ಮ್ ಹೌಸ್ ರೀತಿ. ಅಲ್ಲಿನೇ ಇವತ್ತಿನ ಫಂಕ್ಷನನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸ್, ಖುಷಿ ಆಯಿತು ನಮಗೆ ನೋಡಿ. ಹಾಗೂ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಒಳಗಡೆ ಹೋಗಿ ನಾವು ಜಸ್ಟ್ ಇವತ್ತಿನ ಫಂಕ್ಷನನ್ನು ಎಂಜಾಯ್ ಮಾಡೋಣ ಬನ್ನಿ. ವೆಲ್ಕಮ್ ಡ್ರಿಂಕ್ ಆಗಿ ನಿಮಗೆ ಗೋಲಿ ಸೋಡಾ ಎಲ್ಲ ಇತ್ತು, ಹಾಗೂ ಇನ್ನೂ ಕೆಲವು ಡ್ರಿಂಕ್ಸ್ ಎಲ್ಲ ಇತ್ತು. ನೆಕ್ಸ್ಟ್ ವೈನ್, ಕೇಕ್ ಎಲ್ಲ ಕೂಡ ಇತ್ತು. ಅದನ್ನು ತಗೊಂಡು ಇವಾಗ ನಾವು ನಮ್ಮ ಸೀಟಲ್ಲಿ ಕೂತ್ಕೊಳ್ತಾ ಇದ್ದೀವಿ. When I grew up and fell in love, I asked my sweetheart what आजकल तेरे मेरे प्यार के चर्चे हर ज़बान very good कान में पुदीना देखा नाक का नागिना देखा चिकन मीना देखा छाए इधर होके चीट किया तो सारे ಓಕೆ, ಫಂಕ್ಷನ್ ನಡೀತಾ ಉಂಟು. ಫಸ್ಟಿಗೆ ಇವಾಗ ಸ್ಟಾರ್ಟರ್ಸ್ ಬಂದಿದೆ. ಸ್ಟಾರ್ಟರ್ಸ್ ಆಗೋದ್ರೊಂದಿಗೆ ಡ್ರಿಂಕ್ಸ್ ಬೇಕಾದವ್ರಿಗೆ ಡ್ರಿಂಕ್ಸ್, ಹಾಗೂ ಜ್ಯೂಸ್ ಬೇಕಾದವ್ರಿಗೆ ಜ್ಯೂಸ್, ಮಾಕ್ಟೈಲ್ ಎಲ್ಲ ಓಪನ್ ಆಗಿ ಇತ್ತು. ಇಲ್ಲಿ ನಿಮಗೆ ಬೇಕಾಗಿದ್ದು ನೀವು ತಗೊಳ್ಬೋದು. ತುಂಬ ಜನ ನೆಂಟರು ಎಲ್ಲ ಮಾತಾಡಲಿಕ್ಕೆ ಸಿಕ್ಕಿದ್ರು, ಖುಷಿಯಾಯಿತು. ಹಾಗೂ ಇವಾಗ ಊಟದ ಟೈಮ್, ಹಾಗಾಗಿ ಡಿನ್ನರ್ ಇವಾಗ ತಗೊಳ್ತಾ ಇದ್ದೀವಿ. ಜಾಗ ತುಂಬ ಚೆನ್ನಾಗಿತ್ತು, ಡಿಸ್ಟರ್ಬೆನ್ಸ್ ಕೂಡ ಇರಲಿಲ್ಲ. ಹಾಗಾಗಿ ನಾನು ಮತ್ತು ತಿಮ್ಮಿ ಕೆಲವು ರೀಲ್ಸ್, ಫೋಟೋಶೂಟ್ಸ್ ಎಲ್ಲ ಮಾಡಿದ್ವಿ. अब मुझे ले ला अल्ले बाले मेरा खेला एक
ಸಕರ ಒಕ್ಕಲ ಕರ ದಕ್ಕ ಬರೆಲ್ಲ ಲಂಬದರ ಇಲ್ಲ ಐಲರೆ ಐಲ ಲಂಬದರ अंग चढ़ा है नंग चढ़ेगा के बढ़ा ले बैंड बजेगा अर्ध बकारे अर्ध बतेगा जकर वक्क जकर देगा आइला रे आइला मस्त जमाइला आइला रे आइला मस्त जमाइला ಓಕೆ ಫಂಕ್ಷನ್ ತುಂಬಾ ಚೆನ್ನಾಗಿ ಆಯ್ತು, ಖುಷಿ ಆಯ್ತು ನಮಗೆ. ತುಂಬಾ ಸೆಕೆ ಮಾತ್ರ, ಸೆಕೆಯಿಂದ ಮಾತ್ರ ಅರ್ಧ ಬೆಂದು ಹೋಗ್ತೀವಿ ನಾವು ಅಷ್ಟೇ. ಮಂಗಳೂರು ಸೆಕೆ ದೇವ್ರೆ, ಇವತ್ತೇ ಶುರು, 2 ದಿನದಿಂದ ಜಾಸ್ತಿ ಆಗಿದೆ. ಇವತ್ತು ಫುಲ್ ಸೆಕೆ ಆಗ್ತಾ ಉಂಟು. ಆದ್ರೆ ಪ್ಲೇಸ್ ತುಂಬಾ ಚೆನ್ನಾಗಿದೆ. ನಾವು ಇದಕ್ಕೆ ಹೋಗ್ತಾ ಇದ್ದೇವೆ, ಮೈಸೂರಿಗೆ. ಹಾಗೆ ಚೆನ್ನಾಗೈತಮ್ಮ ಫಂಕ್ಷನ್ ಅಲ್ಲ, ಪ್ಲೇಸ್ ಚೆನ್ನಾಗಿದೆ ಅಲ್ಲ. ಐಸ್ ಕ್ರೀಮ್ ತಿಂದ್ರು ಅವರು ಐಸ್ ಕ್ರೀಮ್ ಮಾತ್ರ ತಿಂದಿದ್ದು, ಮತ್ತೆ ಎಲ್ಲ ಏನು ಕೂಡ ತಿನ್ಲಿಲ್ಲ ಅವರು. ಮತ್ತೆ ಸಲಾಡ್ ಅಮ್ಮ, ಡ್ಯಾಡಿ ಅಂತ ತಿಂದ್ರು. ಸಲಾಡ್ ಅಂದ್ರೆ ಈಗ ಎಲ್ಲ ಬಟ್ಟೆಯನ್ನು ಬಿಚ್ಚಿ ಬಿಟ್ಟಿದ್ದೇನೆ. ಡ್ಯಾಡಿ ಅಂತ ತಿಂದ್ರು. ಡ್ಯಾಡಿ 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 ಸಿಕ್ಕಿದ್ರಾ? ತುಂಬಾ ದಿನ ಡ್ಯಾಡಿ ಅಂತ ಹೇಳ್ತಾ ಇದ್ದಾರೆ, ಕೇಳಿ. ಹೇಳಿ ಡ್ಯಾಡಿ. ತುಂಬಾ ಸಮಯ ಆಯ್ತು, ತುಂಬಾ ವರ್ಷ ಆಯ್ತು ನೋಡೋದು, ಎಲ್ಲರೂ ನೋಡಿದೀವಿ. ಹೌದಾ, ತುಂಬಾ ಖುಷಿ ಡ್ಯಾಡಿಗೆ. ಹೇಳ್ತಾ ಇದ್ರು ಡ್ಯಾಡಿನ ಅಪ್ಪ ಇರ್ಬೇಕಿತ್ತು, ನಿನಗೂ ತುಂಬಾ ಜನ ಸಿಕ್ತಿದ್ರು ಅಂತ. ಹೌದಾ, ಮಾವ ಅಂದ್ರೆ ಅಮ್ಮನ ಮಾವ, ಅಪ್ಪನ ಅಪ್ಪ. ಓಕೆ, ಹಾಗೆ ನನ್ನ ಅಜ್ಜ. ನಮ್ಗೆ ಅಷ್ಟು ಯಾರ್ದು ಗೊತ್ತಾ ಇಲ್ಲ, ಅಷ್ಟು ಕೆಲವರು ಮಾತ್ರ ಗೊತ್ತಾ. ಆದ್ರೆ ಡ್ಯಾಡಿಗೆ ಎಲ್ರು ಗೊತ್ತುಂಟು. ತುಂಬಾ ಟೈಮ್ ಆಯ್ತತ್ತೆ ಹೋಗದೆ. ಎಷ್ಟು ವರ್ಷ ಆಯ್ತು ಡ್ಯಾಡಿ ಎಲ್ಲರನ್ನು ಮೀಟ್ ಆಗದೆ? ನನ್ನ ಅವರ ಚಿಕ್ಕಪ್ಪನ ತಂಗಿಯ ಮದುವೆಗೆ ಹೋಗಿದ್ದೆ ನಾನು. ಎಷ್ಟು ವರ್ಷ ಆಯ್ತು? ಒಂದು 30 ವರ್ಷ ಕಳೀತು. ಒಬ್ಬ ಅಷ್ಟ ಜಾಸ್ತಿ ಇದೆ. ನಮ್ಮ ಮದುವೆಗಿಂತ ನಮ್ಮ ಮದುವೆಗಿಂತ ಮುಂಚೆ ಅವರಿಗೆ ಯಪ್ಪ, ನಾವು ಹುಟ್ಲೇ ಇಲ್ವಾ? ಇಲ್ಲಪ್ಪ. ಮತ್ತೆ ನಾವೆಲ್ಲಿ ಮೀಟ್ ಆಗೋದಾಗಾದ್ರೆ? ಹೌದದೇ. ಕರ್ಕೊಂಡು ಹೋದ್ರೆ ಅಲ್ಲ ಮೀಟ್ ಹೌದು. ನೀನೆಲ್ಲಿದ್ಯಾ? ಅಣ್ಣ ಹುಟ್ಲಿಲ್ಲ, ನೀನಿದ್ಯಾ? ಎಲ್ಲಿದ್ಯಾ ನೀನು? ಇವ್ರ ಮದ್ವೆನಾಗ್ಲಿಲ್ಲ ಅಂದ್ರೆ ನಾವ್ ಹೇಗೆ ಹುಟ್ಟುದು? ಅವಳೆಲ್ಲ ಇದ್ಲಂತೆ, ಯಾರಿಗ ಗೊತ್ತು ಎಲ್ಲಿದ್ಲ ಅಂತ. ಅದು ಹೇಳಿದಲ್ಲ, ಚರಂಡಿಲಿ ಬಿದ್ದಿದ್ದು ಅಂತ. ಹೋಗನ್ವಾ ಈಗ? ಹೋಗನ್ವಾ? ಓಕೆ, ಇವಾಗ ಮನೆಗೆ ಹೋಗಿ ಪ್ಯಾಕಿಂಗ್ ಮಾಡ್ಲಿಕ್ಕುಂಟು. ಆಮೇಲೆ ನಾವು ಬೆಳಿಗ್ಗೆ ಎದ್ದು ಇವಾಗ ಹೋಗ್ತಾ ಇದ್ವಿ ಮೈಸೂರಿಗೆ. ಓಕೆ, ಬೆಳಿಗ್ಗೆ ಇವತ್ತು ಮೈಸೂರು ಹೊರಟಿದ್ದೀವಿ. ತುಂಬ ಅರ್ಜೆಂಟಲ್ಲಿ ಅಲ್ಲಿ ಅಂದರೆ ಕೆಲವು ಶಾಪಿಂಗ್ ಉಂಟು ನಮಗೆ ಮಾಡಲಿಕ್ಕೆ, ಹಾಗೂ ಬೇರೆ ಕೂಡ ಕೆಲವು ಕೆಲಸ ಉಂಟು. ಅದು ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್. ಓಕೆ, ಹೊರಟ್ವಿ ಇವಾಗ ನಾವು. ನಾವೇ 4 ಜನ. ಓಕೆ, ಬೇಗ ಹೊರಡಬೇಕಿತ್ತು, ಲೇಟ್ ಆಯಿತು. ಆಲ್ವೇಸ್ ಸೇಮ್ ಡೈಲಾಗ್ ನಂದು. ಹಾಗೆ ಎಂತ ಇನ್ನು ಬ್ರೇಕ್ಫಾಸ್ಟ್ ಆಗಲಿಲ್ಲ. ಎಲ್ಲಾದರೂ ಒಂದು ಕಡೆ ಬ್ರೇಕ್ಫಾಸ್ಟ್ಗೆ ನೆಲ್ಲಿ ಕೊಟ್ಟು ಮತ್ತೆ ಸೀದಾ ಸ್ವಯ್ಯ ಅಂತ ಹೋಗೋದು. ಮತ್ತು ಇವರಿಗೆ ಏನಾದರೂ ಬೇಕಿದ್ರೆ ಮಧ್ಯದಲ್ಲಿ ಏನಾದರೂ ನೋಡಿದರೆ ನಿಲ್ಲಿಸು ಅಲ್ವಾ? ಮತ್ತು ಇನ್ನು ಹೆಚ್ಚಾಗಿ ನಾನು ಮತ್ತು ತಿಮ್ಮಿ ಇದ್ದರೆ ಮಾತ್ರ ಮಧ್ಯದಲ್ಲಿ ಅದು ಇದು ಎಲ್ಲ ಕೇಳ್ತಾ ಇರೋದು. ಇವರೇನು ಕೇಳಲ್ಲ, ಸುಮ್ಮನೆ ಗುಮ್ಮನಂಗಿರ್ತಾರೆ ಇಬ್ರು ಅಲ್ವಾ? ಮತ್ತೆ ನೋಡಿ. ಓಕೆ, ಹೋಗೋಣವಾ? ಕುಣಾಲ್ ಮನೆಗೆ ಹೋಗೋದ್ರಿಂದ ಗಗನನಿಗೆ ನಾನಿಲ್ಲಿ ಮಲ್ಲಿಗೆಯನ್ನು ತಗೊಳ್ತಾ ಇದ್ದೀನಿ. ಮಂಗಳೂರು ಮಲ್ಲಿಗೆ ಎಲ್ಲರಿಗೂ ಹೆಚ್ಚಾಗಿ ಇಷ್ಟ ಇರುತ್ತೆ, ಹಾಗಾಗಿ ಅದನ್ನೇ ತಗೊಳ್ತಾ ಇದ್ದೀನಿ. ಹಾಗೂ ಅದರೊಂದಿಗೆ ನಾವು ಇವಾಗ ಹೋಟೆಲ್ಗೂ ಕೂಡ ನಿಂತಿದ್ದೀವಿ. KT ಹೋಟೆಲ್ ಇದೆ ನೋಡಿ, ಲಕ್ಷ್ಮೀ ನಿವಾಸ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು ಗರ್ಮ ಚಾಯ್ ಹಾಗೂ ಅದರೊಂದಿಗೆ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಹೇಳಿ. ಮಸಾಲ ತುಪ್ಪ, ಲೈನು, ಚಟ್ನಿ, ಟೊಮೆಟೊ ಆಮ್ಲೆಟ್, ಮೈಸೂರು ಮಸಾಲ, ಇಡ್ಲಿ, ವಡೆ, ಮೂಡೆ, ಕಡಲೆ ಬಜ್ಜಿ, ಮಜ್ಜಿಗೆ, ಬಸಂಗಿ, ಶೀರಾ.
ನಾನಿಲ್ಲಿ ವಡೆಯನ್ನು ತೊಗೊಂಡೆ, ಮಕ್ಕಳೆಲ್ಲ ದೋಸೆ ಎಲ್ಲ ತೊಗೊಂಡ್ರು. ನನ್ನ ಹಸ್ಬೆಂಡಿಗೆ ಪೂರಿ ಬೇಕಿತ್ತು, ಅವರಿಗೆ ಸಿಗಲಿಲ್ಲ. ಹಾಗೂ ದೋಸೆ ಅವರು ಇಷ್ಟಪಡಲ್ಲ, ಹಾಗಾಗಿ ಅವರು ಕಡಲೆ ಸಿಗುತ್ತೆ ನೋಡಿ ಅದನ್ನು ತೊಗೊಂಡ್ರು. ಇಲ್ಲಿಯ ಫೇಮಸ್ ಟೀ ಕೇಟಿ ಅದನ್ನೇ ತೊಗೊಂಡಿದ್ದೀವಿ. ನೀವು ಕಲ್ಲರ್ ಕಟ್ಟಿ ಅದನ್ನೇ ತೊಗೊಂಡಿದ್ದೀವಿ. ಎಂಜಾಯ್ ಮಾಡೋಣ. ಟೀ ಕುಡ್ದಾಯ್ತು, ಕಾರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಕಾರ್ ಬಂತು ನಮ್ಮದು. ನೋಡಲ್ಲಿ ಕಾರು. ಓಕೆ, ಟೀ ಎಲ್ಲ ಕುಡ್ದಾಯ್ತಲ್ಲ, ಇನ್ನು ಹೋಗುದಾ ಸೀದಾ? ಹೋಗುದು ಸೀದಾ. ದಾರಿ ಮಧ್ಯೆ ಏನಾದ್ರು ಬೇಕಿದ್ರೆ ಹೇಳಿ ಮಕ್ಕಳೇ. ಕೇಟಿ ಇಲ್ಲಿ ಲಿವಿ ಕುಡಿಲಿಲ್ವಾ ಅಂತಲ್ಲ ಫಸ್ಟ್ ಟೈಮ್? ರಾಯ್ ಮತ್ತೆ ಲಾಸ್ಟ್ ಟೈಮ್ ನಮ್ಮೊಟ್ಟಿಗೆ ಯಾರು ಬಂದದ್ದು? ನಾವು ಇಬ್ರು ಇದ್ವು ಅಂತ. ಬಿಸ್ನೆಸ್ ಮೀಟಿಂಗ್ ಎಲ್ಲ ಬರ್ತೇನೆ. ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಬರ್ತೀಯ ನೀನು? ಸಿಮೆಂಟ್ ತಗೊಂಡು ಇಲ್ಲಿಯ ಜನರಿಗೆ ಅದು ಬೆಸ್ಟ್ ಅಂತ ಹೇಳ್ತಾರೆ. ಅಲ್ಲಿ ಹೌದಾ? ಹೇಗಿತ್ತು ಚಾ? ಒಳ್ಳೆದು. ಚೆನ್ನಾಗಿತ್ತಾ? ಸ್ಟ್ರಾಂಗ್ ಇತ್ತಲ್ಲ, ಚೆನ್ನಾಗಿತ್ತು. ಓಕೆ, ಹೋಗೋಣ ಆಯ್ತಾ? ನೀವು ಬರಸ್ತಾನೆ तुझे डर नहीं लगता क्या? क्यों आप बजाज साहब नहीं पता क्या नामुराद आदमी है यार. अबे तुम जैसे को चुल्लू पर सुसु में डूब मरना चाहिए. हाँ मरता हूँ ना, मरता हूँ. तू कंटू नहीं कर. हाँ तो अपने बजाज साहब है ना, उनकी लड़की एक पान वाले के साथ भाग गई. क्या बात कर रहा है? फिर क्या? वो बजाज साहब की बीवी, उसका क्या? वो ड्राइवर. ಟ್ರಾವೆಲಲ್ಲಿ ಹೋಗುವಾಗೆಲ್ಲ ಕಾಮಿಡಿ ಇರುತ್ತೆ ನೋಡಿ, ಅಂಥದ್ದೆಲ್ಲ ನಾವು ಯೂಟ್ಯೂಬಲ್ಲೆಲ್ಲ ಇರುತ್ತೆ, ಅದೆಲ್ಲ ಕೇಳ್ತಾನೆ ಹೋಗೋದು ತುಂಬ ಚೆನ್ನಾಗಾಗುತ್ತೆ. ಹಾಗೂ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಅದನ್ನೇ ಕೇಳ್ತಾ ಈಗ ನಗಾಡ್ತಾ ಇದ್ದೀವಿ. गस्तो मजा है ले मा रम्मैलो काली ओडाली. गस्तो मजा है ले मा रम्मैलो काली ओडाली. जुनू साजीने में जुनू ಎಲ್ಲಿದೆಯೋ ಅಲ್ಲಿದೆ ಆನಂದ. सुबानंद ಆ, तेरी मिल चली तो दे आनंद. ಓ, ಎಲ್ಲ ಎಂತ ಆಗಿದೆ ನೋಡಿ ಇದು. ಮೆಲ್ಟ್ ಆಗಿದೆ. ಹಂಗಂಟ್ರು ನೋಡಿ ಇಲ್ಲೇ. ವಾವ್, ಇದು ನೋಡಿ ಎಲ್ಲ ಮೆಲ್ಟ್ ಆಗಿ ಹೊರಗೆ ಬಂದಿದೆ. के भुला दे कोई हौले हौले मेरे दिल से बोले, किसी का तो होले चल जाने दे कोई जादू. गस्तो मजा है ले माँ रम्मैलो काली ओडाली. गस्तो ತುಂಬ ಖುಷಿಯಾಗುತ್ತೆ ಆ ಸೀನರಿ ಎಲ್ಲ ನೋಡ್ತಾ ಹೋಗಲಿಕ್ಕೆ ನನಗೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಮೈಸೂರಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಕೂಡ ಇದೆ. ಹಾಗೂ ಹಾಗೆಯೇ ನಾನು ಕುನಾಲ್ ಅವರಿಗೆಲ್ಲ ಇನ್ವೈಟ್ ಮಾಡಲಿಕ್ಕೆ ಕೂಡ ಹೋಗ್ತಾ ಇದ್ದೀನಿ. अता पता रहे ना किसी का यही कहे ये पल जिंदगी का. अता पता रहे ना किसी का यही कहे ये पल जिंदगी का. कि खुद गर्द सी ख्वाहिश लिए बेसास भी हम तुम जिए है गुलाबी गुलाबी. वाटरमेलन, पाइनएप्पल. ಓಕೆ, ಮೈಸೂರು ರೀಚ್ ಆದ್ವಿ. ಇನ್ನು 9 ನಿಮಿಷ ತೋರಿಸ್ತಾ ಉಂಟು. ಕುನಾಲ್ ಅವರ ಮನೆಗೆ ಹೋಗ್ತಾ ಇದ್ವಿ. 4.5 ಕಿಲೋಮೀಟರ್ ಉಂಟು. ಅದೇ ಕುನಾಲ್ ಅವರ ಮನೆಗೇನೆ ಹೋಗ್ತಾ ಇದ್ವಿ ನಾವು. ಅಲ್ಲಿ ಊಟಕ್ಕೆಲ್ಲ ಕರೆದಿದ್ದಾರೆ ಮಧ್ಯಾಹ್ನ ನಮಗೆ. ಹಾಗೆ
ಹಾಗೆ ಅಲ್ಲಿ ಹೋಗಿ ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋದು. ಆಯ್ತಾ ನಿದ್ದೆ ರಾಯ್ ಬಾಬುದು? ಹೇಳು ಸಾಕು. ಇವಾಗ ನಾವು ಕುಣಾಲ್ ಮನೆಗೆ ರೀಚ್ ಆದ್ವಿ. ಇಲ್ಲ ನೀವು ಗೊತ್ತಾಗಿರೋ ಬೆಳಗ್ಗೆ ರೇಟ್ ಮಾಡಿ ಅಂತಲ್ಲ. ನೆಕ್ಸ್ಟ್ ನನಗ ಅಮ್ಮ ಬರಬೇಕು ಬನ್ನಿ. ನಾವು ಬರ್ದಿರಕ್ಕಾಯ್ತದ ಮುಂಚೆ ದಿನವೇ ಬರ್ಬೇಕು. 2-3 ದಿನ ಒಳ್ಳೇದು. ಅದನ್ನು ಮೊದಲೇ ಬರ್ಬೇಕು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಬರ್ಬೇಕಾಯ್ತಾ ಆಂಟಿ ಮನೆಗೆ? ಹೌಸ್ ಆಫ್ ಪೀಸ್ ಅಂತ. ಅಮ್ಮನ ಮನೆ ನಂತರ ನೆಕ್ಸ್ಟ್ ಫಸ್ಟ್ ನಾವು ಇನ್ವಿಟೇಷನ್ ಕಾರ್ಡ್ ಕುಣಾಲ್ ಮನೆಗೆ ಕೊಡೋದು. ಹಾಗಾಗಿ ಖುಷಿಯಾಯಿತು ನಮಗೂ ಅವರಿಗೂ ಕೂಡ. ಊಟ ಬಿರಿಯಾನಿ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಗಟ್ಟಿಯಾಗಿ ಊಟ ಮಾಡಿದ್ವಿ. ಮೈಸೂರು ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಮಾಡಿದರು, ನಾಟಿ ಬಿರಿಯಾನಿ ಹೇಳ್ತೀವಿ ನೋಡಿ ಅದನ್ನು. ಮಾಡಿ ಇದ್ಯಾರು ನಕ್ಷ? ಇದ್ಯಾರು? ಎಲ್ಲಿ ನೋಡು. ಎಂತ ಇದು? ಟೈಗರ್. ಟೈಗರ್ ಹೇಗೆ ಹೇಳುತ್ತೆ? ಟೈಗರ್ ಹೇಗೆ ಹೇಳುತ್ತೆ? ಟೈಗರ್ ಟೈಗರ್ ನೋಡೋದು. ಅಲ್ಲಿ ನೋಡು, ಹಣ ನೋಡು. ಇವಾಗ ನಾವು ಎಲ್ಲರೂ ಹೊರಗಡೆ ಹೊರಟಿದ್ದೀವಿ ರೆಸ್ಟೋರೆಂಟಿಗೆ ಅಂತ ಹೇಳಿ ಊಟಕ್ಕೆ, ನೈಟಿಗೆ. ನೆಕ್ಸ್ಟ್ ನೋಡಿ ಪ್ಯಾಂಪರ್ ಇಟ್ಕೊಂಡು ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಯಾರಿಗೆದು ಪ್ಯಾಂಪರ್? ನಿಮ್ಗೆ ಅಂತ. ನನಗ ಸುಸು ಮಾಡಿದ್ಯಾ ಇದರಲ್ಲಿ? ಓಕೆ, ಈವ್ನಿಂಗ್ಗೆ ಕುಣಾಲ್ ಅವರೆಲ್ಲ ನಮಗೆ ಹೊರಗಡೆ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹಾಗೆ ಅಲ್ಲಿಗೆ ಬಂದಿದ್ದೀವಿ ನಾವು. ಮೈಸೂರಲ್ಲಿರುವ ಐ ಪಾರ್ಕ್ ರೆಸ್ಟೋರೆಂಟಲ್ಲಿ ಇವತ್ತು ನಮಗೆ ಡಿನ್ನರ್. ರೆಸ್ಟೋರೆಂಟ್ ರೂಫ್ ಟಾಪಲ್ಲಿರೋದು, ಹಾಗೂ ಇದರ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿತ್ತು. ಖುಷಿಯಾಯಿತು ನಮಗೆ. ಇಲ್ಲಿ ಕೂತ್ಕೊಂಡು ಗಾಳಿ ಕೂಡ ಚೆನ್ನಾಗಿತ್ತು, ಹಾಗೂ ಮುಂದ್ಗಡೆಯಿಂದ ಎಂತ ಕಾಣ್ತಾ ಇತ್ತು ಹೇಳಿ, ಅರಮನೆ. ಹಾಗೂ ಇವಾಗ ನಾವು ಕೂತ್ಕೊಂಡಿದ್ದೀವಿ ನೋಡಿ, ಅದು ರೌಂಡ್ ತಿರುಗುತ್ತೆ. ಇವಾಗ ನಾವು ಒಂದು ದಿಕ್ಕಲ್ಲಿದ್ದರೆ ನೆಕ್ಸ್ಟ್ ನಾವು ಊಟ ಮಾಡಿ ಏಳುವಾಗ ಇನ್ನೊಂದು ದಿಕ್ಕಲ್ಲಿ ಇರ್ತೀವಿ. ಒಂದು ಕ್ರ್ಯಾಕ್ಲಿಂಗ್ ಚಿಕನ್ ಕೊಡಿ. ಕುಣಾಲೆಲ್ಲ ಇಲ್ಲಿಯ ಫೇಮಸ್ ಯಾವುದು ಡಿಶಸ್ ಉಂಟು ಅದನ್ನೇ ತೊಗೊಂಡು ಬಂದಿದ್ದರು. ಎಲ್ಲನೂ ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು. ಫುಲ್ ಮಸ್ತಿ ಮಾಡಿದ್ವಿ, ನಗಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಪಾನ್ ಐಸ್ ಕ್ರೀಮ್ ತೊಗೊಂಡು ಬಂದಿದ್ರು ಡೆಸರ್ಟಲ್ಲಿ. ತುಂಬ ಚೆನ್ನಾಗಿತ್ತು. ಒಂಥರ ಪಾನದು ಯಾವ ರೀತಿ ಫ್ಲೇವರ್ ಇರುತ್ತೆ ನೋಡಿ, ಸೇಮ್ ಅದೇ ರೀತಿ. ಓಕೆ, ಊಟ ಎಲ್ಲ ಆಯಿತು. ಗಮ್ಮತ್ತಾಯಿತು ಊಟ. ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಮಾತ್ರ.
ಹಾಗೆ ನೋಡ್ತಾ ಇದ್ವಿ. ಅರಮನೆ ಕೂಡ ಕಾಣ್ತಾ ಉಂಟು ಇಲ್ಲಿಂದ. ಹಾಗೂ ಗಾಳಿ ತುಂಬ ತಣ್ಣಗೆ ಬೀಸ್ತಾ ಉಂಟು. ಹಾಂ ನೋಡಿ, ಫೀಲ್ ಆಗ್ತಾ ಉಂಟು. ಫೀಲ್ ಮಾಡಿ ನೀವು ಕೂಡ. ಕೂಲ್ ವೆದರ್. ಅಲ್ಲಿ ಸೆಕೆ ಅಂದರೆ ಸೆಕೆ, ಇಲ್ಲಿ ಕೂಲ್ ಚೆನ್ನಾಗಾಗತ್ತೆ. ಎಲ್ಲರದ್ದು ಊಟ ಆಯಿತು, ಲಾಸ್ಟ್ ಅವ್ರದ್ದೊಂದು ಬಾಕಿ ಉಂಟು. ಹಾಗಿದ್ದು ಇಲ್ಲಿಂದ ಹೋಗೋದು. ಯಾರು ಬಂದ್ರೆ ಹೇಳಲಕ್ಕ, ನೀವು ಬಂದ್ರೆ ಮಾತ್ರ ಹಿಂಗ್ ಅಲ್ಲ, ಯಾರು ಬಂದ್ರು ಸ್ಮೈಲಿಂಗ್ ಫೇಸ್ ಇರೋದು. ಹೋಗಲ್ಲ. ಓಕೆ, ಊಟನೂ ಗಮ್ಮತ್ತಾಯಿತು. ಇವತ್ತಿನ ದಿನನೂ ತುಂಬ ಚೆನ್ನಾಗಿ ಹೋಯಿತು. ಇನ್ನು ನಾಳೆ ಸಿಗ್ತೀನಿ ನಾನು ನಿಮ್ಮ ಜೊತೆ. ಇವತ್ತು ಫುಲ್ ಟಯರ್ಡ್ ಆಗಿದೆ. ಮನೆಗೆ ಹೋಗೋದು, ಸ್ವಲ್ಪ ಹೊತ್ತು ಮಾತಾಡೋದು ಹಾಗೂ ಚಾಚಿ ಮಾಡೋದು. ಹಾಗಾಗಿ ನಾಳೆ ಸಿಗ್ತೀನಿ. ಎಲ್ಲರಿಗೂ ಗುಡ್ ನೈಟ್.